ಹಾಯ್, ಇಲ್ಲಿ ಬಾ. ಬೆಳಗ್ಗೆ ಎದ್ದ ತಕ್ಷಣ ಚಾ ಅಥವಾ ಕಾಫಿ ಕುಡಿಯುವ ಅಭ್ಯಾಸ ಉಂಟಾ? ಇಲ್ವಾ? ಮುಂದೆ ನಡಿ, ಸ್ಕ್ರಾಲ್ ಮಾಡು, ಮುಂದೆ ನಡಿ. ಇದ್ದವರು ಮಾತ್ರ ನಿಲ್ಲಿ. ಇಫ್ ಯು ಥಿಂಕ್ ಐ ಕ್ಯಾನ್ ಸರ್ವೈವ್ ಅ ಡೇ ವಿದೌಟ್ ಅ ಕಾಫಿ ಆರ್ ಟೀ, then you clearly don't value your life nor mine. You are in danger. ಟೀ ಕಾಫಿ ಇಲ್ಲದೆ ನನಗೆ ಮುಂಜಾನೆ ಆಗಿ ಅನಿಸುದಿಲ್ಲ. ತಪ್ಪಿ ಕೂಡ ನನ್ನ ಫಸ್ಟ್ ಸಿಪ್ಪಿನ ಮುಂಚೆ ಬಂದು ನನ್ನ ಹತ್ರ ಮಾತಾಡ್ಲಿಕ್ಕೆ ಬರಬೇಡಿ. ನಾನು ಮನುಷ್ಯ ಕಮ್ಮಿ, ರಕ್ತ ಪಿಚಾಚಿ ಜಾಸ್ತಿ ಆಗಿರ್ತೇನೆ. ನನ್ನ ರಕ್ತದಲ್ಲಿ ಕ್ಯಾಫೀನ್ ಬೆರೆತ ನಂತರವೇ ನಾನು ಮನುಷ್ಯ ಜನ್ಮ ತಾಳುದು. ಯು ಥಿಂಕ್ ಐ ಆಮ್ ಅನ್ ಅಡಿಕ್ಟ್? ಆಹಾ, ಐ ಆಮ್ ಇನ್ ಅ ರಿಲೇಶನ್ಶಿಪ್. ಕಾಫಿ ಮೇಕ್ಸ್ ಮೀ ಹ್ಯಾಪಿ. ಒಂದು ಪಕ್ಷ ಬ್ರೇಕಪ್ ಇದು ನೋವಾದ್ರೂ ತಡ್ಕೊಳ್ಬಹುದು, ಆದ್ರೆ ಆ ಸೋಮವಾರದ ಬೆಳಿಗ್ಗೆ ಒಂದು ಕಾಫಿ ಪುಡಿ ಖಾಲಿ ಆಗುವ ಬೇಸರ ಉಂಟಲ್ಲ, ಅದಲ್ಲ. ಗೋಸ್ಟಿಂಗ್ ಗಿಂತ ಸಹ ಮೋರ್ ಇರಿಟೇಟಿಂಗ್ ಯಾವ್ದು ಗೊತ್ತುಂಟಾ? ಚೌಲಿ ಚಾ, ಅಂದ್ರೆ ತಣ್ಣಗಾಗಿರುವ ಚಾ. ಮೈ ಬ್ಲಡ್ ಗ್ರೂಪ್ ಟೀ ಪಾಸಿಟಿವ್. ಜನ ಹೇಳ್ತಾರೆ ನೀನು ಟೀ ಬಿಟ್ಟು ನೀರು ಕುಡಿ, ದೇಹಕ್ಕೆ ಒಳ್ಳೇದು ಅಂತ. ನನ್ನ ಟೀಯಲ್ಲಿ ನೀರುಂಟು, ಅದ್ರಂದೇ ಮಾಡುದು. ನಿಮ್ಮದು ಟೀ ಅಂತ ಕಲಗಚ್ಚಿಂದ ಮಾಡುದಾ? ನಾನು ಟೀ ಬಿಡುದಿಲ್ಲ, ನೀವು ನಿಮ್ಮ ನೆಗೆಟಿವಿಟಿ ಬಿಡಿ. ನಾನು ನನ್ನ ಟೀದ ಸಿಪ್ಪು ಪೀಸ್ಫುಲಿ ಕುಡಿತೇನೆ. ಟೀ ಕಾಫಿ ಅಂತ ಹೇಳಿದ್ರೆ ಬರೀ ಟೀ ಕಾಫಿ ಅಲ್ಲ, ಇಟ್ಸ್ ಅನ್ ಇಮೋಷನ್. ನಾನು ಟೀ ಕೇಳಿದ್ರೆ ನನ್ಗೆ ಟೀ ಕೊಡಿ. ಚಾಯ್ ಪತ್ತಿ, ನೀರು, ಹಾಲು ಬೆರೆಸಿ ಮಾಡುದು ಟೀ. ಗ್ರೀನ್ ಟೀ ಅಲ್ಲ. ಟೀ ಮತ್ತೆ ಗ್ರೀನ್ ಟೀಗೆ ವ್ಯತ್ಯಾಸ ಇರ್ತದೆ. ಇದೆರಡು ಒಂದೇ ಅಲ್ಲ. ಕಾನ್ಸ್ಟಿಪೇಟೆಡಾ? ಟೀ ಕುಡಿ. ಬೇಜಾರಾ? ಟೀ ಕುಡಿ. ಮೂಡ್ ಆಫಾ? ಟೀ ತರ್ತೇನೆ, ನಿಲ್ಲು. ಗುಡ್ ನ್ಯೂಸಾ? ಬಾಬಾ ಟೀ ಕೊಡ್ಸು. ಬ್ರೇಕಪ್ ಆಯ್ತಾ? ಬಾ ಟೀ ಕುಡಿತಾ ಮಾತಾಡೋ. ಫೀಲಿಂಗ್ ಸ್ಲೀಪಿ? ಡ್ರಿಂಕ್ ಟೀ. ಸಾಯ್ತಾ ಇದ್ದಾಳೆ, ಅವಳ ಬಾಯಿಗೆ ಸ್ವಲ್ಪ ಟೀ ಬಿಡಿ. ಈಗ ಬಾರಿ ಹೆಲ್ತಿಗೆ ಒಳ್ಳೇದಲ್ಲ, ಅದೆಲ್ಲ ಬಿಡ್ಬೇಕು ಅಂತೆಲ್ಲ ಹೇಳ್ತಿರಲ್ಲ. ಒಂದು ಟೈಮ್ ಇತ್ತು, ಎಕ್ಸಾಮಿಗೆ ಓದ್ಲಿಕ್ಕೆ ಕೂತ್ಕೊಳ್ಳುವಾಗ ನೀವು ಸಹ ಟೀ ಕಾಫಿ ಕುಡ್ದೆ ಕೂತದು, ಆಯ್ತಾ? ಮರಿಬೇಡಿ. ಕಾಫಿ ಇಸ್ ಟಾಕ್ಸಿಕ್. ದೆನ್ ವಾಟ್ ಅಬೌಟ್ ಯುವರ್ ರಿಲೇಶನ್ಶಿಪ್? ಸ್ವೀಟ್ ಹಾರ್ಟ್, fix it first. Talk to me later. Coffee hater. ಟೀ ನನ್ನನ್ನ ಕಾಮ್ ಮಾಡಿದ್ರೆ ಕಾಫಿ ನನ್ನನ್ನ ಚಾರ್ಜ್ ಮಾಡ್ತದೆ. ಯು ಡ್ರಿಂಕ್ ಪ್ರೀ ವರ್ಕೌಟ್? ಐ ಡ್ರಿಂಕ್ ಕಾಫಿ ಅಂಡ್ ದೆನ್ ಓವರ್ ಥಿಂಕ್ ಮೈ ಎಕ್ಸಿಸ್ಟೆನ್ಸ್. ಸೇಮ್ ಬಸ್, ಲೆಸ್ ಜಿಮ್. ಯಾಕೋ ಗೊತ್ತಿಲ್ಲ, ಬ್ಲ್ಯಾಕ್ ಕಾಫಿ ಅಂದ ತಕ್ಷಣ ನಂಗೆ ನನ್ನ ಮುಖವೇ ನೆನಪಾಗುದು. ಸ್ಟ್ರಾಂಗ್, ಬಿಟರ್ ಅಂಡ್ ಇಮೋಷನಲಿ ಅನ್ಅವೈಲೇಬಲ್. ಮೊನ್ನೆ ಯಾರು ನನ್ನ ಹತ್ರ ಕೇಳಿದ್ರು, ನಿನ್ಗೆ ಕಾಫಿ ಕುಡಿದ ನಂತರ ತಳಮಲ ಆಗುದಿಲ್ವಾ ಅಂತ. ತಳಮಲ? ನನ್ಗೆ ಕಾಫಿ ಕುಡಿಯೋದಿದ್ರೆ ತಳಮಲ ಆಗುದು. ನಾನು ತಳಮಲ ಆದ್ರೆ ನಿಂಗೆ ಬಾರಿ ಡೇಂಜರ್. ಕೆಫಿನ್ ಬಿಡುವ ಅಂತ ಒಮ್ಮೆ ಮನಸ್ಸು ಗಟ್ಟಿ ಮಾಡಿ ಬಿಟ್ಟಿದ್ದೆ. ವರ್ಸ್ಟ್ 37 minutes of my life. You know what is compatibility? It's when both love coffee or chai. If your partner doesn't love both, then I am. ಯಾವತ್ತಾದ್ರೂ ಮಳೆಗಾಲದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಲಾಂಗ್ ರೈಡ್ ಹೋಗ್ತಾ ಘಾಟ್ ಸೆಕ್ಷನ್ ಅಲ್ಲಿ ಬಿಸಿ ಬಿಸಿ ಚಾ ಅಥವಾ ಕಾಫಿ ಕುಡಿದು ನೋಡಿದಿರಾ? ಎಂತ ನೋಡುದು? ನಾನು ಕಾಫಿ ಕೊಡಪಾನದಲ್ಲೇ ಕುಡಿಯುದು. ಅಷ್ಟು ಕಾಫಿ ಕುಡಿಬಾರ್ದು, ಅದು ಒಳ್ಳೇದಲ್ಲ. ನೀನು ಉಸಿರಾಡುದು ಸಮಾಜಕ್ಕೆ ಒಳ್ಳೇದಲ್ಲ, ಸತ್ತೋಗ್ತೀಯ. ಅಮೃತದ ಟೇಸ್ಟ್ ಸಹ ಕಾಫಿ ತರವೇ ಇರ್ಬಹುದು. ಜನ ಹ್ಯೂಮನ್ ಜೊತೆ ಲವ್ ಅಲ್ಲಿ ಬಿದ್ರೆ ನಾನು ಕಾಫಿ ಜೊತೆ ಬಿದ್ದಿದ್ದೇನೆ. ಅಟ್ ಲೀಸ್ಟ್ ಕಾಫಿನ ನಾನು ಗೋಸ್ಟ್ ಮಾಡೋದಿಲ್ಲಲ್ಲ. ಜನ ನನ್ನ ಹತ್ರ ಕೇಳ್ತಾರೆ, ನೀನ್ ಎಷ್ಟು ಕಪ್ ಕಾಫಿ ಕುಡಿತಿ ಅಂತ. ನಾನು ಕಪ್ಪು ಪ್ರಕಾರ ಅಲ್ಲ ಕುಡಿಯೋದು, ನಾನು ಎಪಿಸೋಡ್ ಮುಖಾಂತರ ಕುಡಿಯೋದು. ಅಂದ್ರೆ ಮುಂಜಾನೆದು ಮಾರ್ನಿಂಗ್ ಎಪಿಸೋಡ್, ಮತ್ತೆ ವರ್ಕ್ ಎಪಿಸೋಡ್, ಮತ್ತೆ ಪೋಸ್ಟ್ ಲಂಚ್ ಡಿಪ್ರೆಷನ್ ಎಪಿಸೋಡ್, ಮತ್ತೆ ಗಾಸಿಪ್ ಎಪಿಸೋಡ್, ಹೀಗೆ ಎಪಿಸೋಡ್ ವೈಸ್ ಅಲ್ಲಿ ಕುಡಿಯೋದು. ಕೆಲವರು ಲಿಪ್ಸ್ಟಿಕ್ ಹಾಳಾಗಬಾರ್ದು ಅಂತ ಮಗ್ಗಿಗೆ ಸ್ಟ್ರಾ ಹಾಕಿ ಕೂಡ ಕಾಫಿ ಕುಡಿತಾರೆ. ಆದ್ರೆ ನಾನು ಇದನ್ನು ಕಚ್ಚೇ ಕುಡಿಯೋದು. ಯು ಸಿ ದ ಲಿಪ್ಸ್ಟಿಕ್ ಮಾರ್ಕ್ ಹಿಯರ್, ಇಟ್ಸ್ ಅ ಲವ್ ಬೈಟ್. ನಮ್ಗೆ ಅಡಿಗೆ ಮಾಡ್ಲಿಕ್ಕೆ ಬರದಿದ್ರೂ ಕೂಡ ನಿಮ್ಮನ್ನು ಹಸಿವಿನಿಂದ ಸಾಯಿಸುದಿಲ್ಲ. ನಿಮ್ಗೆ ಕಾಫಿ ಅಥವಾ ಚಾಯ್ ಯಾವ್ದಾದ್ರೂ ಒಂದು ಮಾಡಿಕೊಡ್ತೇವೆ.